ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾನು ರೀಡ್ ಮಾಡ್ತಾ ಇರುವಂಥದ್ದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಮಿಥುನ ರಾಶಿ ಅವ್ರದ್ದು. ಹಾಗಾಗಿ ಎಲ್ರಿಗೂ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಒಂದ್ಸಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು. ರೀಡಿಂಗನ್ನು ಕ್ಲೈಮ್ ಮಾಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಐ ಕ್ಲೈಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ. ಹಾಗೆ ನನ್ನ ಇನ್ಸ್ಟಾ ಐ ಡಿ ಮತ್ತು ಫೇಸ್ಬುಕ್ ಐ ಡಿಯನ್ನು ಮೆನ್ಷನ್ ಮಾಡಿರ್ತೀನಿ. ಯಾವುದಕ್ಕೂ ಒಂದ್ಸಾರಿ ಚೆಕ್ ಮಾಡಿ. ಡೈಲಿ ಎನರ್ಜಿ ರೀಡಿಂಗ್ ಇರುತ್ತೆ, ನಿಮಗೆ ರೆಸೊನೇಟ್ ಆಗುತ್ತಾ ಅಂತ ಚೆಕ್ ಮಾಡಿ. ಹಾಗೆ ಈ ಒಂದು ರೀಡಿಂಗನ್ನು ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಇನ್ನು ತುಂಬ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇದ್ದೀರಾ. ಹಾಗಾಗಿ ನಿಮಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸನ್ನು ನಾನು ಮೊಬೈಲ್ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಚಾರ್ಜಬಲ್ ಇರುತ್ತೆ, ಅದಕ್ಕೂ ಒಂದ್ಸಾರಿ ಚೆಕ್ ಮಾಡಿ. ಜೆನ್ಯೂನ್ ಆಗಿ ನಿಮ್ಮ ಕ್ವಶನ್ಸ್ ಏನೇ ಇದ್ರೂ ಕೂಡ ನೀವು ನನ್ನ ಜೊತೆಗೆ ಡಿಸ್ಕಸ್ ಮಾಡ್ಬೋದು. ನಿಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ನಿಮಗೆ ಕಪಲ್ಸ್ ಪ್ರಾಬ್ಲಮ್ ನಡೀತಾ ಇದೆ, ಅಥವಾ ನಿಮಗೆ ಜಾಬ್ ಕರಿಯರ್ ಅಥವಾ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಏನೇ ಇದ್ರೂ ಕೂಡ ನೀವು ನನ್ನ ಜೊತೆಗೆ ಡಿಸ್ಕಸ್ ಮಾಡ್ಬೋದು. ನೀವು ರೀಡಿಂಗನ್ನು ತಗೋಬಹುದು ಅಂತ ಹೇಳ್ತಾ, ವಿತ್ ರೆಮಿಡೀಸ್ ಜೊತೆಗೆ ನಿಮಗೆ ರೀಡಿಂಗ್ ಇರುತ್ತೆ. ಯಾವುದಕ್ಕೂ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಹಾಗಿದ್ರೆ ಈ ಬರುವಂಥ ದಿನಗಳು ನೆಕ್ಸ್ಟ್ ಎಂಡ್ ಆಫ್ ಜೂನ್ ಅಂತ ಹೇಳ್ಬೋದು. ನಿಮ್ಮ ರಿಲೇಷನ್ಶಿಪ್ ಬರೋ ವಾರದಲ್ಲಿ ರಿಲೇಷನ್ಶಿಪ್ ಯಾವ ರೀತಿ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಮಿಥುನ ರಾಶಿಯವ್ರಿಗೆ ರೀಡಿಂಗ್ ಆದಷ್ಟು ಶೇರ್ ಮಾಡಿ. ನಿಮಗೆ ಕನೆಕ್ಟ್ ಆಗಿತ್ತು ಅಂತಂದರೆ ನಿಮ್ಮ ಪ್ರೀತಿ ಪಾತ್ರರು ಯಾರಿರ್ತಾರೆ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮ್ಮ ಎನರ್ಜಿಯನ್ನು ನೋಡ್ತಾ ಇದ್ದರೆ ತುಂಬ ಪಾಸಿಟಿವ್ ಆಗಿದ್ದೀರಾ. ಬಟ್ ಒನ್ ಥಿಂಗ್ ಏನಂತಂದರೆ, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ತುಂಬ ವಿಚಾರ ಮಾಡ್ತಾ ಇದ್ದೀರಾ. ದುಡ್ಡನ್ನು ಯಾವ ರೀತಿ ನೀವು ಬಳಸಬೇಕು, ಏನು ಮಾಡಬೇಕು ಅನ್ನೋವಂಥದ್ದನ್ನು ತುಂಬ ಮೈಂಡ್ಸೆಟ್ಟು ಮತ್ತು ಪ್ಲಾನಿಂಗ್ಸ್ ಎಲ್ಲ ತುಂಬ ಪ್ರಾಪರಾಗಿ ಮಾಡ್ತಾ ಇರುವಂಥದ್ದು ನನಗೆ ಇಲ್ಲಿ ಅನ್ನಿಸ್ತಾ ಇದೆ. ಸ್ವಲ್ಪ ಪಾಸಿಟಿವ್ ಆಗಿನೂ ನನಗೆ ಕಾಣ್ತಾ ಇರೋವಂಥದ್ದು, ಸ್ವಲ್ಪ ಎಲ್ಲೋ ನೆಗೆಟಿವ್ ಆಸ್ಪೆಕ್ಟನ್ನು ಕಾಣ್ತಾ ಇದೆ. ಆ ರೀತಿ ನಿಮ್ಮ ಎನರ್ಜಿ ನನಗೆ ಕಾಣ್ತಾ ಇರೋವಂಥದ್ದು. ಪ್ರಾಪರ್ ಫೈನಾನ್ಷಿಯಲಿ ಒಂದು ಸ್ಟೆಬಿಲಿಟಿ ಬರೋದಕ್ಕೆ ಏನು ಮಾಡಬೇಕು ಅಂತ ಹೇಳಿ ತುಂಬ ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ. ಮತ್ತೆ ಎಲ್ಲನೂ ಕಂಟ್ರೋಲ್ ಮಾಡಬೇಕು ಅಂತ ಹೋಗ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಅನ್ನಿಸ್ತಾ ಇದೆ. ಎಲ್ಲ ನಿಮ್ಮ ಅಂಡರ್ನಲ್ಲಿ ಬರಬೇಕು, ನಿಮಗೆ ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ಮತ್ತೆ ನಿಮ್ಮ ಒಂದು ನಿಮ್ಗೆ ಏನು ಬಂದಿರುತ್ತೆ ಅದನ್ನು ನೀವು ಯಾರ ಜೊತೆಗೂ ಶೇರ್ ಮಾಡ್ಕೊಳ್ಳೋದಿಲ್ಲ ಅನ್ನೋವಂಥದ್ದು, ಅಂದರೆ ಆ ರೀತಿ ಮನೋಭಾವ ಇಟ್ಕೊಂಡು ಹೋಗ್ತಾ ಇದ್ದೀರಾ. ಇಷ್ಟೇ ಎಲ್ಲ ಸ್ವಲ್ಪ ಏನಾದರೂ ಪ್ರಾಪರ್ಟಿ ಬೈ ಮಾಡಬೇಕು ಅಂತ ಕೂಡ ನಿಮ್ಮ ತಲೆಯಲ್ಲಿ ಓಡಾಡ್ತಾ ಇದೆ ಅಂತ ಹೇಳಿ, ಆ ರೀತಿ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣ್ತಾ ಇದೆ. ನಿಮ್ಮ ಸಲುವಾಗಿನೂ ಕೂಡ ನೀವು ದುಡ್ಡನ್ನು ಖರ್ಚು ಮಾಡ್ಕೊಳ್ತಾ ಇಲ್ಲ. ತುಂಬ 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 ಏನಂತಂದರೆ ಅದನ್ನು ಕಂಟ್ರೋಲ್ ಮಾಡ್ತಾ ಹಿಡಿದಿಟ್ಕೊಳ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಅನ್ನಿಸ್ತಾ ಇದೆ. ಇನ್ನು ಇದು ನಿಮ್ಮ ಒಂದು ಕರೆಂಟ್ ಎನರ್ಜಿ ಅಂತ ಹೇಳ್ಬೋದು. ಈ ರೀತಿ ಇರುತ್ತೆ. ಮತ್ತು ನಿಮ್ಮ ಒಂದು ಫೀಲಿಂಗ್ಸನ್ನು ನೋಡ್ತಾ ಇದ್ರೆ ತುಂಬ ತುಂಬ ಪಾಸಿಟಿವ್ ಆಗಿ ನಿಮ್ಮ ಒಂದು ಪಾರ್ಟ್ನರ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇರೋವಂಥದ್ದು. ಯಾಕಂತಂದರೆ ತುಂಬ ಹೈ ಲೆವೆಲಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ. ತುಂಬ ಎಮೋಷ್ನಲ್ ಆಗಿ ತುಂಬ ಕನೆಕ್ಟೆಡ್ ಇದ್ದೀರಾ ನಿಮ್ಮ ಪಾರ್ಟ್ನರಿಗೆ ಅನ್ನೋವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ತುಂಬ ಪಾಸಿಟಿವ್ ಆಗಿದ್ದೀರಾ ರಿಲೇಷನ್ಶಿಪ್ಪಲ್ಲಿ. ನಿಮ್ಮ ಫೀಲಿಂಗ್ಸು ಅವ್ರ ಬಗ್ಗೆ ತುಂಬ ಪಾಸಿಟಿವ್ ಆಗಿದ್ದಾವೆ. ನೀವು ಥಿಂಕ್ ಮಾಡ್ತೀರಾ ಅವರು ತುಂಬ ಬ್ಯಾಲೆನ್ಸ್ಡ್ ಆಗಿರೋವಂಥ ಪರ್ಸನ್ನು. ಅವ್ರಿಗೆ ಅಂದರೆ ಅವ್ರ ಜೊತೆಗೆ ಕಳೆದಂಥ ಇಷ್ಟು ಸಮಯ ನಿಮಗೆ ತುಂಬ ಪ್ರೀಷಿಯಸ್ ಆಗಿರುತ್ತೆ ಅನ್ನೋವಂಥದ್ದು. ತುಂಬ ಕಮಿಟೆಡ್ ಆಗಿದ್ದೀರಾ ಅನ್ನೋವಂಥದ್ದು. ಆ ರೀತಿ ನಿಮ್ಮ ಒಂದು ಫೀಲಿಂಗ್ಸಲ್ಲಿ ನೀವು ಇಟ್ಕೊಂಡಿದ್ದೀರಿ. ತುಂಬ ಬ್ಯಾಲೆನ್ಸ್ಡ್ ಆಗಿದ್ದಾರೆ ನಿಮ್ಮ ಪರ್ಸನ್ ಅನ್ನುವಂಥದ್ದು ನಿಮ್ಮ ಮೈಂಡಲ್ಲಿದೆ. ತುಂಬ ಲವೇಬಲ್ ಇರುವಂಥದ್ದು, ನರಿಷಿಂಗ್ ಆಗಿದ್ದಾರೆ, ಎಲ್ಲರ ಬಗ್ಗೆ ಕೇರ್ ಮಾಡ್ತಾರೆ, ನಿಮ್ಮ ಬಗ್ಗೆ ಕೇರ್ ಮಾಡ್ತಾರೆ ಅನ್ನೋವಂಥದ್ದು ನಿಮಗೆ ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಕಾರ್ಡ್ ಇದೆ. ಹಾಗೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ವಿಚಾರ ಮಾಡ್ತಾರೆ ಅಂದರೆ, ಅವರು ಕೂಡ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿದ್ದಾರೆ. ಒಂದೇನಂತಂದರೆ, ನೀವು ತುಂಬ ಖಡಾಮುಡಿ ಮಾತಾಡುವಂಥ ವ್ಯಕ್ತಿ. ಫೀಲಿಂಗ್ಸ್ ಏನೇ ಇದ್ದರೂ ಕೂಡ ಅದನ್ನು ಇನ್ನೊಬ್ರ ಜೊತೆಗೆ ಶೇರ್ ಮಾಡ್ಕೊಳ್ಳೋದಿಲ್ಲ. ಆದರೆ ನೀವು ಇರುತ್ತೆ, ಇಲ್ಲಂತಲ್ಲ, ಮನಸ್ಸಲ್ಲಿ ಇರುತ್ತೆ. ಅದನ್ನು ಎಕ್ಸ್ಪ್ರೆಸ್ ಮಾಡುವಂಥ ಮೆಥಡ್ ಬೇರೆ ಇರುತ್ತೆ ಅಷ್ಟೇ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡುವಂಥವ್ರು, ಡಿಸಿಷನ್ ಮೇಕಿಂಗ್ ತುಂಬ ಚೆನ್ನಾಗಿರುತ್ತೆ ನಿಮ್ಮದು ಅನ್ನುವಂಥದ್ದು. ಲೈಫ್ ಬಗ್ಗೆ ತುಂಬ ನೀವು ಏನೇ ಇದ್ದರೂ ಕೂಡ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ.
ಮತ್ತು ಡಿಸಿಷನ್ನು ಅಷ್ಟೇ ಕ್ಲಾರಿಟಿಯಿಂದ ತಗೊಳ್ತೀರಾ, ಪ್ಲಾನಿಂಗ್ಸ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀರಾ. ಈ ರೀತಿ ಎಲ್ಲ ಅವರು ಆ ರೀತಿ ವಿಚಾರ ಮಾಡ್ತಾರೆ ನಿಮ್ಮ ಬಗ್ಗೆ. ಮತ್ತೆ ಬೇರೆ ಬೇರೆ ಯಾವ್ದು ಅಪಾರ್ಚುನಿಟಿ ಬಂದಿರುತ್ತೆ, ಆ ಅಪಾರ್ಚುನಿಟಿಯನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳುವಂಥದ್ದು ನಿಮ್ಗೆ ಗೊತ್ತಿದೆ. ಒಂದು ಕ್ಲಾರಿಟಿ ಇದೆ, ನಿಮ್ಮ ಒಂದು ನಿಮ್ಗೆ ರಿಲೇಶನ್‌ಶಿಪ್ ಬಗ್ಗೆ ಕ್ಲಾರಿಟಿ ಇದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಅಂದ್ರೆ ಏನೇ ಇದ್ರೂ ಕೂಡ ನೀವು ವಿಚಾರಗಳನ್ನ ತುಂಬಾ ಚೆನ್ನಾಗಿ ಮಾಡ್ತೀರಾ ಏನೇ ಇದ್ರು ಅನ್ನುವಂಥದ್ದು ಅವರಲ್ಲಿ ಬಂದಿದೆ. ಬರೋವಂಥ ಸಿಚುವೇಶನ್ ಕೂಡ ನಾವು ನೋಡೋಣ, ಮುಂದೆ ಏನಾಗ್ಬಹುದು, ಏನು ತೊಂದರೆ ಆಗುತ್ತಾ ಏನು ಅಂತ ಹೇಳಿ. ತೊಂದರೆ ಅಂತ ಅಷ್ಟೇನು ನನಗೆ ಅನ್ಸೋದಿಲ್ಲ. ಯಾಕಂತಂದ್ರೆ ತುಂಬ ಪಾಸಿಟಿವ್ ಆಗಿರುವಂಥ ಇದನ್ನೇ ಬಂದಿರುವಂಥದ್ದು. ಸ್ವಲ್ಪ ನಿಮಗೆ ಟೈಮ್ ಕೊಡ್ಲಿಕ್ಕಾಗುತ್ತಾ ಅಂತ ವಿಚಾರ ಮಾಡಿ ಅಷ್ಟೇ. ಯಾಕಂತಂದ್ರೆ ನೀವೆಲ್ಲೋ ಒಂದು ಕಡೆ ನಿಮ್ಮ ಕರಿಯರ್ ಲೈಫಲ್ಲಿ ಬ್ಯುಸಿ ಆಗಿದ್ದಾಗ ನಿಮ್ಮ ಪಾರ್ಟ್ನರ್‌ಗೆ ನೀವು ತುಂಬ ಟೈಮ್ ಕೊಡ್ಲಿಕ್ಕಾಗುತ್ತಾ ಅನ್ನುವಂಥದ್ದೇ ಮ್ಯಾಟ್ರೇ ಆಗಿರುವಂಥದ್ದು. ಅದನ್ನ ಬಿಟ್ರೆ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಪ್ರಾಬ್ಲಮ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಟೈಮ್‌ದು ಇಶ್ಯೂ ಬರುವಂಥದ್ದು ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ನೀವು ಬ್ಯುಸಿ ಆಗ್ತೀರಾ. ಲಿಟ್ರಲಿ ನೀವೇನು ಪ್ಲಾನಿಂಗ್ಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ ನಿಮ್ಮ ಕರಿಯರ್ ಬಗ್ಗೆ, ಅಲ್ಲಿ ಬ್ಯುಸಿ ಆದಾಗ ನಿಮಗೆ ಟೈಮದ್ದು ಇಶ್ಯೂ ಬರುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಓಕೆ. ಹಾಗಿದ್ರೆ ಇನ್ ಫ್ಯೂಚರಲ್ಲಿ ನೋಡಿ ತುಂಬ ಅವ್ರಿಗೆ ನಿಮ್ಮ ಹತ್ರ ಇರುವಂಥ ನಾಲೆಜನ್ನು ತುಂಬ ಕೊಡ್ಲಿಕ್ಕೆ ಹೋಗಬೇಡಿ. ಯೂನಿವರ್ಸ್ ಇಲ್ಲಿ ಬರ್ತಾ ಇರೋ ಇನ್ ಫ್ಯೂಚರಲ್ಲಿ ಆ ರೀತಿ ನಿಮಗೆ ಮನಸ್ಸು ಹರ್ಟ್ ಆಗುವಂಥ ಚಾನ್ಸಸ್ ಇದೆ. ಹರ್ಟ್ ಅಂತಂದ್ರೆ ಮನಸ್ಸು ನೋಯಿಸ್ಕೊಳ್ಳುವಂಥ ಚಾನ್ಸಸ್ ಇದೆ ಅಂತ ಹೇಳಿ ಬರ್ತಾ ಇರುವಂಥದ್ದು. ನಿಮ್ಮ ಹತ್ರ ತುಂಬ ಜ್ಞಾನ ಇರುತ್ತೆ, ಏನೋ ಒಂದ್ರ ಬಗ್ಗೆ ನೀವು ತುಂಬ ಹೇಳಲಿಕ್ಕೆ ಹೋಗ್ತೀರಾ, ಬಟ್ ಅವ್ರು ಅದನ್ನ ಎಷ್ಟು ಪಾಸಿಟಿವ್ ಆಗಿ ತಗೋತಾರೆ ನಿಮ್ಮ ಬಗ್ಗೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿದೆ. ಇನ್ ಕೇಸ್ ಅವ್ರೇನಾದರೂ ಅದನ್ನ ಜಸ್ಟ್ ಹಾಗೆ ತಗೊಂಡ್ರು, ಅದನ್ನ ಮುಂದೆ ಲೈಫಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ, ಅಥವಾ ನಿಮ್ಮ ಮಾತನ್ನ ಅವ್ರು ಕೇಳಲಿಲ್ಲ ಅಂದ್ರೆ, ಕೇರ್ಲೆಸ್ ಮಾಡಿದ್ರೆ, ಅವಾಗ ಏನಾಗುತ್ತೆ, ನಿಮಗೆ ಹರ್ಟ್ ಆಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ನಿಮಗೆ ಎಲ್ಲೋ ಒಂದು ಕಡೆ ನೀವು ಡಿಪ್ರೆಸ್ಡ್ ಆಗುವಂಥದ್ದು ಚಾನ್ಸಸ್ ಪೂರ ಇದೆ. ಹಾಗಾಗಿ ಎಷ್ಟು ಕೇಳ್ತಾರ ಓಕೆ, ಅವ್ರಿಗೆ ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ. ಇಲ್ಲ ಓಕೆ, ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ಸ್ ಬೇಡ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರೋವಂಥದ್ದು. ಕನ್ಫ್ಯೂಷನ್ಸ್ ಬೇಡ, ಕ್ಲಾರಿಟಿ ಇರಲಿ. ಓಕೆ, ನಿಮ್ಮ ಇಬ್ಬರು ರಿಲೇಶನ್ಶಿಪ್ಪಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಆಗೋ ಅಂಥ ಅವಶ್ಯಕತೆ ಇರೋದಿಲ್ಲ. ನೀವು ತುಂಬ ಕನ್ಫ್ಯೂಸ್ಡ್ ಆಗಿರ್ತೀರಾ, ಅದನ್ನು ಏನು ಮಾಡಬೇಕು, ಅವಾಯ್ಡ್ ಮಾಡಬೇಕು. ಇದನ್ನ ಬಿಟ್ಟರೆ ಮೇಜರ್ ಇಶ್ಯೂಸ್ ಅಂತ ಏನು ನನಗೆ ಕಾಣ್ತಾ ಇಲ್ಲ. ಕನ್ಫ್ಯೂಷನ್ಸು ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಮತ್ತು ಸ್ವಲ್ಪ ಇನಿಷಿಯೇಟಿವ್ ಏನಾದರೂ ನಿಮ್ಮ ರಿಲೇಶನ್ಶಿಪ್ಪನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಇನಿಷಿಯೇಟಿವ್ ತಗೊಳ್ಳೋ ಹಾಗಿದ್ದರೆ ತಗೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಅಷ್ಟನ್ನು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಓಕೆ, ಸೊ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದ್ದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.